ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ದಿನ ನಿಮ್ಮ ಮುಂದೆ ಸ್ವಲ್ಪ ಸಮಯ ಆತನನ್ನು ಆರಾಧಿಸುವುದು ಮತ್ತು ವಾಕ್ಯವನ್ನು ನಿಮ್ಮ ಮುಂದೆ ತಂದು ಹೇಳುವಂಥ ದೇವರು ಕೃಪೆಯನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ. ನಿಜವಾಗಲೂ ನಾವು ಸಂತೋಷ ಪಡ್ತೇವೆ ಪ್ರಿಯರೇ. ಹಾಲೆಲೂಯಾ. ಮುಂದುವರೆದು ನಾವು ಒಂದು ಹಾಡನ್ನು ಹಾಡಿಕೊಳ್ಳುತ್ತಾ ಆತನ ನಾಮವನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ವಂದನೆ, ಕರ್ತನೆ ವಂದನೆ ರಾಜ್ಯ, ಸರ್ವಶಕ್ತರೇ ನಿಮಗೆ ಸ್ತೋತ್ರ, ಸರ್ವವ್ಯಾಪಿಯೇ ನಿಮಗೆ ವಂದನೆ ರಾಜ್ಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀವು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀವು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ಎತ್ತಿ ಎತ್ತಿ ಆರಾಧಿಪೆ, ಆರಾಧಿಪೆ ನಿಮ್ಮನ್ನಾರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿಮ್ಮನ್ನಾರಾಧಿಪೆ. ಆರಾಧನೆ ನನ್ನಿಸೆಯ, ಕೊಂಡಾಡುವೆ ನನ್ನಿಸೆಯ. ಆರಾಧನೆ ನನ್ನಿಸೆಯ, ಕುಣಿದಾಡುವೆ ನನ್ನಿಸೆಯ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಒಳ್ಳೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ನಿಮ್ಮ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿಮ್ಮನ್ನಾರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿಮ್ಮನ್ನಾರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಯೇಸುವೆ, ತಪ್ಪಿ ಹೋದಂಥ ನಿಮ್ಮ ಮಕ್ಕಳನ್ನು ನಮ್ಮನ್ನು ಸ್ವಾಮಿ ನೀವು ಪ್ರೀತಿ ಮಾಡಿದ್ರಲ್ಲಪ್ಪ ಕರ್ತನೆ. ದೇವರೇ, ನಾವು ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮ ಅಪರಾಧಗಳನ್ನು ಕ್ಷಮಿಸಿ, ನಮ್ಮ ದೋಷಗಳನ್ನು ಕರ್ತನೆ ದೇವರೇ ನೀವು ಕ್ಷಮಿಸಿ ಕರ್ತನೆ. ಮತ್ತೆ ನಿಮ್ಮ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿಕೊಂಡು ದೇವರೇ ನಿಮ್ಮ ಅಂಗೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದೀರಲ್ಲಪ್ಪ. ಅದಕ್ಕಾಗಿ ನಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ ರಾಜ. ಮುಂದುವರೆದು ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿಮ್ಮ ವಾಕ್ಯದೊಂದಿಗೆ ದೇವರೇ ನಮ್ಮ ಜೊತೆಯಲ್ಲಿ ಮಾತನಾಡು ಕರ್ತನೆ ರಾಜ. ದೇವರೇ, ನಮ್ಮನ್ನು ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸಿಕೊಡುತ್ತಾ ಯೇಸುವೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 1ನೇ ವಚನದಿಂದ 10ನೇ ವಚನದವರೆಗೂ, 1ನೇ ವಚನದಿಂದ 10ನೇ ವಚನದವರೆಗೂ ಮೇಲಿನ ಹೆಡ್ಡಿಂಗ್ನಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿದ್ದು. ಈ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, ದೇವರು 40 ದಿವಸ ಹಗಲು ಇರಳು ಉಪವಾಸ ಮಾಡುವುದಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಅರಣ್ಯಕ್ಕೆ ಹೋಗ್ತಾರೆ ಪ್ರೇರೆ, ಅಡವಿಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತಂದ್ರೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋಗುವಂತ ಸಮಯದಲ್ಲಿ ಅಲ್ಲಿ ಸೈತಾನನು, ಶೋಧಕನಾದಂತ ಸೈತಾನನು 3ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ: ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ದೇವರು ಹೇಳ್ತಾ ಇದ್ದಾರೆ 4ನೇ ವಚನದಲ್ಲಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ,
ಆದ್ರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಎಂಬುದಾಗಿ. ಮುಂದುವರೆದು ಸೈತಾನನು ಅನೇಕ ಸಾರಿ ದೇವರನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ, ಶೋಧಿಸ್ತಾ ಇದ್ದಾನೆ. ಹೆಂಗಾದ್ರೂ ಮಾಡಿ ಇವನನ್ನ ಪಾಪದಲ್ಲಿ ಬೀಳಿಸ್ಬೇಕು, ಇವನು ದೇವರ ಮಗನಾಗಿದ್ದಾನಲ್ಲ, ಇವನಿಂದ ಏನಾದ್ರೂ ನಾನು ತಪ್ಪನ್ನ ಮಾಡಿಸ್ಲೇಬೇಕು, ಪಾಪವನ್ನ ಮಾಡಿಸ್ಬೇಕು ಎಂಬುದಾಗಿ ಅನೇಕ ಪ್ರಯತ್ನಗಳನ್ನ ಈ ಒಂದು ಅಧ್ಯಾಯದಲ್ಲಿ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಾಲೆಲೂಯ. ಆದ್ರೆ ದೇವರು ದೇವಕುಮಾರನಾಗಿದ್ರು ಕೂಡ ಈ ಒಂದು ಭೂಲೋಕಕ್ಕೆ ಬಂದಾಗ ಅವರು ಮನುಷ್ಯರಾಗಿದ್ರು ಎಂಬುದಾಗಿ ಸತ್ಯವೇದದಲ್ಲಿ ಓದಿಕೊಳ್ಳುತ್ತೆ. ನಮ್ಮ ಹಾಗೆ ದೇವರು ಮನುಷ್ಯರಾಗಿದ್ರು. ಹಾಲೆಲೂಯ. ದೇವರು ಈ ಒಂದು ಮನುಷ್ಯನ ರೂಪವನ್ನ ತಾಳಿಕೊಂಡು ಈ ಒಂದು ಲೋಕಕ್ಕೆ ಬಂದಾಗ್ಯೂ ಕೂಡ ಸೈತನು ಹಾಕಿದಂತ ಎಲ್ಲಾ ಪರೀಕ್ಷೆಗಳಲ್ಲಿ, ಸೈತಾನನು ತಂದು ಒಡ್ಡಿದಂತ ಎಲ್ಲಾ ಪಾಪಗಳಲ್ಲಿ ದೇವರು ಜಯವನ್ನ ಹೊಂದುತ್ತಾ ಇದ್ದಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ಒಂದಾದ್ಮೇಲೆ ಒಂದು 5ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆಗ ಸೈತಾನನು ಅವನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. 3ನೇ ವಚನದಲ್ಲಿ ನಾವು ಓದಿಕೊಂಡು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ಇದೆಯಲ್ಲ, ಈ ಕಲ್ಲನ್ನ ರೊಟ್ಟಿ ಆಗುವಂತೆ ಮಾಡು ಎಂಬುದಾಗಿ ದೇವರಿಗೆ ಒಂದು ಕ್ವಶನ್ ಅನ್ನ ಹಾಕ್ತಾ ಇದ್ದಾನೆ, ದೇವರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಒಂದ್ಸರಿ ಕನ್ಫ್ಯೂಸ್ ಆಗ್ಬಿಡ್ಬೇಕು, ದೇವರು ನಾನು ದೇವರ ಮಗನಾಗಿದ್ದೀನೋ, ಏನು ದೇವರಾಗಿದ್ದೀನೋ, ಏನಾಗಿದ್ದೀನೋ ಎಂಬುದಾಗಿ ಆ ರೀತಿಯಾದಂತ ಗೊಂದಲವನ್ನ ದೇವರಿಗೆ ತರ್ತಾ ಇದ್ದಾನೆ ಪ್ರಿಯರೇ. ಇಲ್ಲ 6ನೇ ವಚನದಲ್ಲಿ ಅದೇ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀನು ದೇವರ ಮಗನಾಗಿದ್ರೆ ದೇವರಿಗೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿ ತಂದು ಅವರು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀನು ಈ ಒಂದು ಮೇಲೆ ದೇವಾಲಯದಿಂದ ನೀನು ಕೆಳಕ್ಕೆ ಧುಮುಕುವಾಗ ನಿನ್ನನ್ನ ಕಾಪಾಡುವುದಕ್ಕಾಗಿ, ನಿನ್ನನ್ನ ಸಂರಕ್ಷಿಸುವುದಕ್ಕಾಗಿ ದೇವದೂತರು ಬರ್ತಾರೆ ಎಂಬುದಾಗಿ ದೇವರಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಾಲೆಲೂಯ. ಮುಂದುವರೆದು ದೇವರು ಹೇಳ್ತಾರೆ, ನಿನ್ನ ದೇವರಾಗಿರುವ ಕರ್ತನನ್ನ ನೀನು ಪರೀಕ್ಷಿಸಬಾರದು ಎಂಬುದಾಗಿ ಕೂಡ ಬರೆದಿದೆ. ಸೈತಾನನು ದೇವರ ವಾಕ್ಯವನ್ನು ಹಿಡಿದುಕೊಂಡು ದೇವರನ್ನ ಪಾಪದಲ್ಲಿ ಬೀಳಿಸೋದಕ್ಕಾಗಿ ಬರ್ತಾ ಇದ್ದಾನೆ. ದೇವರು ಕೂಡ ತನ್ನ ವಾಕ್ಯವನ್ನ ಹಿಡಿದುಕೊಂಡು, ನೀ ಈ ರೀತಿಯಾಗಿ ಹೇಳ್ತೀಯಲ್ಲ, ಈ ರೀತಿಯಾದಂತ ಆನ್ಸರ್ ಇಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ದೇವರು ಹೇಳುವುದನ್ನ ನಾವು ನೋಡ್ತೇವೆ. 8ನೇ ವಚನದಲ್ಲಿ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದಲ್ಲ ಪ್ರಿಯರೇ, ನಾವು ಈ ಒಂದು ಲೋಕದಲ್ಲಿ ಇದ್ದೇವೆ. ಹಾಲೆಲೂಯ. ಸೈತಾನನು ಇವರನ್ನ ಯಾವ ರೀತಿಯಲ್ಲಿ ಮೋಸಗೊಳಿಸಬೇಕು, ಯಾವ ರೀತಿಯಲ್ಲಿ ಇವರನ್ನ ವಂಚಿಸಬೇಕು, ನಾವು ವಾಕ್ಯವನ್ನ ಓದುವುದಾಗಿದ್ರೆ ಮಾತ್ರ ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಂಡು ಸೈತಾನನ ಏನೆಲ್ಲ ಶೋಧನೆಗಳನ್ನ ತರ್ತಾನೆ, ಸೈತಾನನ ಏನೆಲ್ಲ ಪರೀಕ್ಷೆಗಳನ್ನ ತರ್ತಾನೆ, ಸೈತಾನನ ಏನೆಲ್ಲ ಪಾಪಗಳನ್ನ ತರ್ತಾನಲ್ಲ, ಅದನ್ನೆಲ್ಲ ನಮಗೆ ಜಯಿಸಬೇಕಂತಂದ್ರೆ ನಮಗೆ ಈ ಒಂದು ಸತ್ಯವೇದ, ಈ ಒಂದು ವಾಕ್ಯ ನಮಗೆ ಬೇಕು ಪ್ರಿಯರೇ. ಈ ವಾಕ್ಯ ನಾವು ತಿಳಿದುಕೊಂಡ್ವಿ ಅಂತಂದ್ರೆ ಎಷ್ಟೇ ದೊಡ್ಡ ಪಾಪ ನಮ್ಮ ಮುಂದೆ ಬಂದ್ರೂ ಕೂಡ ದೇವರ ಹಾಗೆ ನಾವು ನಿಂತುಕೊಂಡು, ಸೈತಾನನೇ ನೀನು ನನ್ನನ್ನು ಶೋಧಿಸಬೇಡ, ಈ ಪಾಪದಲ್ಲಿ ನನ್ನನ್ನು ಬೀಳಿಸ್ಲಿಕ್ಕೆ ನಿನಗೆ ಆಗುವುದಿಲ್ಲ ಎಂಬುದಾಗಿ ನಾವು ಖಂಡಿತವಾಗಿ ಸೈತಾನನ ಎದುರಾಗಿ ನಾವು ನಿಂತು ಮಾತನಾಡಬಹುದು ಪ್ರಿಯರೇ. ದೇವರ ವಾಕ್ಯದಲ್ಲಿ ಮುಂದುವರೆದು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದೇವರು ಈ ಲೋಕದಲ್ಲಿ ಇದ್ದಾಗ್ಯೂ ಕೂಡ ದೇವರು ಯೇಸು ಸ್ವಾಮಿ ಒಂದು ತಪ್ಪನ್ನ ಕೂಡ ಮಾಡಲಿಲ್ಲಂತೆ, ಒಂದು ಪಾಪವನ್ನ ಕೂಡ ಮಾಡಲಿಲ್ಲಂತೆ. ಹಾಲೆಲೂಯ. ದೇವರ ಮಕ್ಕಳಾದಂತ ನಮಗೂ ಕೂಡ ದೇವರ ಅಂತ ಕೃಪೆನ ಕೊಡ್ತಾರೆ ಪ್ರಿಯರೇ. ಹಾಲೆಲೂಯ. ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀನು ನನ್ನಲ್ಲಿ ಕೇಳಿಕೊಳ್ಳುವುದಾದ್ರೆ ನಿನಗೆ ತಿಳಿಯದೇ ಇರುವಂತ ಗೂಢಾರ್ಥಗಳನ್ನ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. ಹಾಲೆಲೂಯ. ದೇವರ ಮಗನಾಗಿದ್ರು ಕೂಡ ಸೈತಾನನ ದೇವರನ್ನ ಪರೀಕ್ಷಿಸುವುದಕ್ಕಾಗಿ ಬಂದಾಗ್ಯೂ ಕೂಡ ಆ ಒಂದು ಪರೀಕ್ಷೆಯನ್ನ ದೇವರು ತಿಳಿದುಕೊಂಡ್ರು. ನಮಗೆ 2 ರೀತಿಯಾದಂತ ಪರೀಕ್ಷೆ ಬರ್ತದೆ ಪ್ರಿಯರೇ, ಒಂದು ದೇವರಿಂದ ಬರ್ತದೆ, ಇನ್ನೊಂದು ಸೈತಾನನಿಂದ ಬರ್ತದೆ. ಹಾಲೆಲೂಯ. ಸೈತಾನನಿಂದ ನಮಗೆ ಪರೀಕ್ಷೆಗಳು ಬರುವಾಗ ನಾವು ಅದರಲ್ಲಿ ಜಯಿಸಿದ್ರೆ ನಮಗೆ ಜಯ ಉಂಟಾಗ್ತದೆ.
ಇಲ್ಲದಂದ್ರೆ ಅಯ್ಯೋ ಇದೆಲ್ಲ ಚೆನ್ನಾಗಿದೆ ಬಿಡು, ಈ ಲೋಕದ ಆಡಂಬರಗಳು ಚೆನ್ನಾಗಿದೆ, ನೋಡ್ಲಿಕ್ಕೆ ಕಣ್ಣಿಗೆ ಸುಂದರವಾಗಿದೆ, ಈ ಹುಡುಗಿ ಚೆನ್ನಾಗಿದ್ದಾಳೆ, ಈ ಹುಡುಗ ಚೆನ್ನಾಗಿದ್ದಾನೆ, ಇವರ ಒಂದು ಪಾರ್ಟ್ನರ್ ನಾನು ಮಾಡ್ಕೊಂಡ್ರೆ ಚೆನ್ನಾಗಿ ನನ್ನ ಜೀವನ ಸಕ್ಸಸ್ ಆಗಿರ್ತದೆ ಎಂಬುದಾಗಿ ಅನೇಕ ವಿಚಾರಗಳನ್ನ, ಅನೇಕ ಒಂದು ಪರೀಕ್ಷೆಗಳನ್ನ ಸೈತಾನನು ಮಾಡ್ತಾ ಇರ್ತಾನೆ ಪ್ರಿಯರೇ. ಹಾಲೆಲೂಯ. ಆ ಸೈತಾನನ ತಂದು ಒಡ್ಡುವಂತ ಯೋಚನೆಗಳನ್ನ, ಪರೀಕ್ಷೆಗಳನ್ನ ನಾವು ದೇವರ ಮಕ್ಕಳಾದಂತ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಹಾಲೆಲೂಯ. ನಾವು ತಿಳಿದುಕೊಂಡು ಸೈತಾನನನ್ನ ನಾವು ಓಡಿಸ್ಬೇಕು ಪ್ರಿಯರೇ. ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಸೈತಾನನನ್ನ ನೀನು ಎದುರಿಸು, ಆಗ ಆತನು ನಿನ್ನನ್ನ ಬಿಟ್ಟು ಓಡಿ ಹೋಗುವನು ಎಂಬುದಾಗಿ. ದೇವರು ಕೂಡ 10ನೇ ವಚನದಲ್ಲಿ ಇದೇ ರೀತಿಯಾಗಿ ಹೇಳಿದ್ದು, ಸೈತಾನನೇ ನೀನು ತೊಲಗು ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನ್ನೇ ಆರಾಧಿಸಬೇಕೆಂಬುದಾಗಿ ಕೂಡ ಈ ಒಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯವನ್ನ ಸೈತಾನನಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಾಲೆಲೂಯ. ಆ ಎಲ್ಲ ಪರೀಕ್ಷೆಗಳಲ್ಲಿ ದೇವರು ಗೆದ್ರು ಪ್ರಿಯರೇ. ಏನೆಲ್ಲ ಸೈತಾನನ ತಂದು ಒಡ್ಡಿದ್ನಲ್ಲ ಅದನ್ನೆಲ್ಲದರಲ್ಲೂ ಕೂಡ ದೇವರು ಜಯವನ್ನ ಹೊಂದುವುದನ್ನ ನಾವು ನೋಡ್ತೇವೆ. ದೇವರು ನಮಗೂ ಕೃಪೆ ಕೊಡ್ತಾರೆ, ದೇವರು ನಮ್ಮ ಮೇಲೆ ದಯ ತೋರಿಸ್ತಾರೆ. ಈ ಎಲ್ಲ ಕಷ್ಟಗಳು ಇದೆ, ಎಲ್ಲ ತೊಂದರೆಗಳು ಇದೆ, ಎಲ್ಲ ಪರಿಸ್ಥಿತಿಗಳು ಅಲ್ಲೋಲ ಕಲ್ಲೋಲಗಳಾಗ್ತಾ ಇದೆ ನಮ್ಮ ಜೀವನದಲ್ಲಿ. ಎಲ್ಲ ಎಷ್ಟೋ ಗಲಿಬಿಲಿಗಳು, ತೊಂದರೆಗಳು, ಬಡತನಗಳು, ಕಣ್ಣೀರುಗಳು, ದುಃಖಗಳು, ವ್ಯಾಧಿಗಳು, ನೋವುಗಳು, ಕಷ್ಟಗಳು ಎಷ್ಟೆಲ್ಲ ಇದ್ರೂ ಕೂಡ ಇದರಿಂದ ದೇವರು ನಮ್ಮನಿಗೆ ಬಿಡುಗಡೆ ಕೊಡುವುದಕ್ಕಾಗಿ ದೇವರು ಶಕ್ತರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯ. ನಾವು ಒಂದನ್ನ ತಿಳ್ಕೊಳ್ಬೇಕು, ದೇವರ ವಾಕ್ಯವನ್ನ. ದೇವರ ವಾಕ್ಯ ಅದು ಖಡ್ಗವಾಗಿದೆ ಪ್ರಿಯರೇ. ಸೈತಾನನ ತಂದು ಒಡ್ಡುವಂತ ಎಲ್ಲ ತಂತ್ರೋಪಾಯಗಳನ್ನ ಅದು ವಾಕ್ಯ ಕೆಡವಿ ಅದನ್ನ ನಾಶ ಮಾಡ್ತಾನೆ ಪ್ರಿಯರೇ. ಹಾಲೆಲೂಯ. ನಿಮಗೆ ಒಂದು ವೇಳೆ ಬರೀಲಿಕ್ಕೆ ಬರ್ದಲೇ ಇರಬಹುದು, ಓದ್ಲಿಕ್ಕೆ ಬರ್ದಲೇ ಇರಬಹುದು, ಆದ್ರೆ ಯೂಟ್ಯೂಬದಲ್ಲಿ ಎಷ್ಟೆಲ್ಲ ವಾಕ್ಯಗಳು ನಮಗೆ ಕೇಳುವುದಕ್ಕಾಗಿ ಎಷ್ಟೋ ದೇವ ಸೇವಕರುಗಳು ಇದ್ದಾರೆ ಪ್ರಿಯರೇ, ವಾಕ್ಯಗಳನ್ನ ಹಂಚುವುದಕ್ಕಾಗಿ. ಆ ವಾಕ್ಯಗಳನ್ನ ನಾವು ಕೇಳಿಸಿಕೊಳ್ಬೇಕು. ಆ ವಾಕ್ಯಗಳನ್ನ ನಾವು ಅದನ್ನ ಕೇಳಿಸಿಕೊಳ್ಳುವಾಗ ಸೈತಾನನ ತಂದು ಒಡ್ಡುವಂತ ಎಲ್ಲಾ ಶೋಧೆಗಳನ್ನ ನಾವು ಜಯಿಸಿ ನಿಲ್ಲುವುದಕ್ಕಾಗಿ ದೇವರು ನಮಗೆ ಸಹಾಯ ಮಾಡ್ತಾರೆ ಪ್ರಿಯರೇ. ಅದಾದ ಮೇಲೆ 11ನೇ ವಚನದಲ್ಲಿ, ಆಗ ಸೈತಾನನು ಆತನನ್ನ ಬಿಟ್ಟು ಹೋದನು. ಇದನ್ನೆಲ್ಲ ನಾವು ಮಾಡುವಾಗ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸುವಾಗ, ಸೈತಾನನು ತಂದು ಒಡ್ಡುವಂತ ಎಲ್ಲ ಪಾಪಗಳನ್ನ, ಎಲ್ಲ ಕೃತ್ಯಗಳನ್ನ, ಎಲ್ಲ ಒಂದು ರೀತಿಯಾದಂತ ಶೋಧನೆಗಳನ್ನ ನಾವು ಜಯಿಸಿ ನಿಲ್ಲುವಾಗ ಸೈತಾನನು ನಮ್ಮನ್ನ ಬಿಟ್ಟು ಆತನು ತೊಲಗಿ ಹೋಗ್ತಾನೆ ಪ್ರಿಯರೇ. ನಮ್ಮ ಜೀವಿತವನ್ನ, ನಮ್ಮ ಕುಟುಂಬವನ್ನ, ನಮ್ಮ ಮಕ್ಕಳನ್ನ, ನಮ್ಮ ಒಂದು ಕೆಲಸ ಕಾರ್ಯಗಳನ್ನ, ನಮ್ಮ ಸೇವೆಯನ್ನ ಆತನು ಬಿಟ್ಟು ತೊಲಗಿ ಹೋಗ್ತಾನೆ. ಅದಾದ ಮೇಲೆ ದೇವದೂತರು ಆತನಿಗೆ ಉಪಚಾರ ಮಾಡಿದರು. ಹಾಲೆಲೂಯ. ದೇವದೂತರು ನಮ್ಮ ಸಹಾಯಕ್ಕೋಸ್ಕರ ದೇವರು ಇಟ್ಟಿದ್ದಾರೆ ಪ್ರಿಯರೇ. ಅವರ ಸಹಾಯಕ್ಕೋಸ್ಕರ ನಾವು ಅವರನ್ನ ಕರೆಯುವಾಗ ಅವರು ನಮ್ಮ ಸಹಾಯಕ್ಕಾಗಿ ದೇವರು ಕಳಿಸಿಕೊಡ್ತಾರೆ ಪ್ರಿಯರೇ. ಹಾಲೆಲೂಯ. ನಾನು ನಂಬುತ್ತೇನೆ ಈ ಒಂದು ವಾಕ್ಯ ನಿಮಗೆ ಅರ್ಥವಾಗಿದೆ, ಆಶೀರ್ವಾದವಾಗಿದೆ, ಅದು ಬಲ ಕೊಟ್ಟಿದೆ, ಪ್ರೋತ್ಸಾಹ ತಂದಿದೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಿಯರೇ. ನಾವು ತಿಳಿದುಕೊಳ್ಳೋಣ, ಸೈತಾನನಿಂದ ಯಾವ ಒಂದು ಪರೀಕ್ಷೆ ಬರ್ತದೆ, ದೇವರಿಂದ ಯಾವ ಒಂದು ಪರೀಕ್ಷೆ ಬರ್ತದೆ ಎಂಬುದಾಗಿ ತಿಳಿದುಕೊಂಡವರಾಗಿ ದೇವರ ವಾಕ್ಯವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ಯೇಸುವಿಗೋಸ್ಕರ ನಮ್ಮ ಒಂದು ಜೀವಿತವನ್ನ, ಈ ಒಂದು ಜೀವನವನ್ನ ನಾವು ಜೀವಿಸೋಣ. ಬನ್ನಿ ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀವು ಈ ಒಂದು ಲೋಕದಲ್ಲಿ ಇದ್ದಾಗ ಸೈತಾನನ ಬಲೆಗೆ ನೀವು ಸಿಲುಕಿಕೊಳ್ಳದೆ, ಸೈತಾನನು ತಂದು ಒಡ್ಡುವಂತ ಎಲ್ಲ ಆಸೆಗಳು, ಆಕಾಂಕ್ಷೆಗಳು, ಕಣ್ಣಿನ ಆಸೆಗಳು, ಬೇರೆ ಅದನ್ನೆಲ್ಲ ನಿಮ್ಮ ಮುಂದೆ ತಂದು ಇಟ್ಟಾಗ್ಲೂ ಕೂಡ ಆ ಪರೀಕ್ಷೆಯಲ್ಲಿ ನೀವು ಗೆದ್ದ ಹಾಗೆ ನಾವು ಈ ಒಂದು ಲೋಕದಲ್ಲಿ ನಾವು ಇದ್ದೇವಪ್ಪ. ನಮ್ಮನ್ನು ವೀಕ್ಷಿಸ್ತಿರುವಂತ ಜನರು ಅವರು ಎಂಥದೇ ಒಂದು ಪರೀಕ್ಷೆಯಲ್ಲಿ ಹಾದು ಹೋಗ್ತಾ ಇದ್ರು ಕೂಡ, ಎಂಥದೇ ಪಾಪದಲ್ಲಿ ಅವರು ಬಿದ್ದು, ದೇವರೇ ಈ ಒಂದು ಪಾಪದಿಂದ ನನ್ನನ್ನು ಯಾರು ಎತ್ತುವವರು ಇದ್ದಾರೆ ಎಂಬುವಂತ ಆ ಒಂದು ಆಲೋಚನೆಯಿಂದ ಕುಳಿತುಕೊಂಡು ಯೇಸು ಸ್ವಾಮಿ ನಿಮ್ಮ ವಾಕ್ಯವನ್ನ ಅವರು ಕೇಳಿಸಿಕೊಳ್ಳುವುದಾಗಿದ್ರೆ ಈ ಒಂದು ಕ್ಷಣದಲ್ಲಿ ಸ್ವಾಮಿ ಪವಿತ್ರಾತ್ಮನ ಸಹಾಯ ಅವರಿಗೆ ಉಂಟಾಗಲಿ ಕರ್ತನೆ. ನಾವು ಸಹ ಈ ಒಂದು ಲೋಕದಲ್ಲಿ ಬೆಳಕಾಗಿ, ಉಪ್ಪಾಗಿ, ಆಶೀರ್ವಾದವಾಗಿ, ಇನ್ನೊಬ್ಬರಿಗೆ ಪ್ರಭಾವವನ್ನು ಬೀರುವಂತ ವ್ಯಕ್ತಿಗಳಾಗಿ, ನಿಮ್ಮನ್ನ ಮೆಚ್ಚಿಸುವಂತ ಮಕ್ಕಳಾಗಿ, ದಾಸರಾಗಿ, ಸೇವಕರಾಗಿ ಕರ್ತನೆ ಇರುವ ಹಾಗೆ ದೇವರೇ ನಮಗೆ ಕೃಪೆಯನ್ನು ಕೊಡಬೇಕಾಗಿ ನಾವು ಬೇಡ್ತಿದ್ದೇವಪ್ಪ ಸ್ವಾಮಿ. ದೇವರೇ, ನಾವು ನಂಬುತ್ತೇವೆ ಕರ್ತನೆ, ಇನ್ನು ಮುಂದೆ ಸೈತಾನನ ಬಲೆಯಲ್ಲಿ ನಾವು ಸಿಲುಕಿಕೊಳ್ಳುವುದಿಲ್ಲ, ಆದ್ರೆ ನಿಮ್ಮನ್ನ ಆಶ್ರಯಿಸಿಕೊಂಡು
ನಿಮ್ಮ ಮಾರ್ಗದಲ್ಲಿ ನಮಗೆ ನಡೆಯುವಂತ ಕೃಪೆಯನ್ನ ಕೊಡ್ತೀರಾ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಎಲ್ಲ ಘನಮಾನ ಮಹಿಮೆನೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಿಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಈ ಒಂದು ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನ ಕಟ್ಟಲಿ, ಆಶೀರ್ವದಿಸಲಿ. ಪ್ರೇಯರ್. ಗಾಡ್ ಬ್ಲೆಸ್ ಯು.